ಹೇ ಗೈಸ್, ಗುಡ್ ಆಫ್ಟರ್ನೂನ್. ಸೊ ಗುಡ್ ಆಫ್ಟರ್ನೂನ್ ಯಾಕಂದರೆ ಮಾರ್ನಿಂಗಿಂದ ಸ್ವಲ್ಪ ವರ್ಕ್ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಬ್ಯಾಕ್ಗ್ರೌಂಡ್ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಯಾವ ಪ್ಲೇಸ್ ಅಂತ ಗೆಸ್ ಮಾಡ್ತೀರಾ? ಹೌದು ಗೈಸ್, ಧ್ರುವ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಎಲ್ಲಿ ಹೋಗೋದು ಅಂತ. ಏನೂ ಪ್ಲ್ಯಾನ್ ಇಲ್ಲ, ವಿತೌಟ್ ಎನಿ ಪ್ಲ್ಯಾನ್. ನಿನ್ನೆ ಎಲೆಕ್ಟ್ರಿಸಿಟಿ ಬೇರೆ ಸುಮಾರು ಸಲ ಹೋಗ್ತಿತ್ತು, ಮಿಡ್ ನೈಟ್ ಎಲ್ಲ. ಸೊ ನಿದ್ದೆ ಬೇರೆ ಆಗಿಲ್ಲ ಸರಿಯಾಗಿ. ನೋಡೋಣ ಎಲ್ಲಿ ಹೋಗೋದು ಅಂತ. ಏನು ಪ್ಲ್ಯಾನ್ ಮಾಡಿಲ್ಲ. ನೋಡಿದ್ರೆ ಆಯಿತು ಏನಾದರೂ ಯಾವುದಾದ್ರೂ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಓಕೆ, ಇವಾಗ ಇಷ್ಟು ದಿನ ಮಾಡಿದ ವೀಡಿಯೋಸ್ ಯಾವ ಥರ ಇದೆ, ಏನು ಕ್ವಾಲಿಟಿ ಹೆಂಗಿದೆ, ದೆನ್ ಆಡಿಯೋ ಕ್ವಾಲಿಟಿ ಯಾವ ಥರ ಇದೆ, ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಸಜೆಷನ್ಸ್, ನಾನು ಲೈಕ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗೆ ಇಂಟ್ರೊಡಕ್ಷನ್ ಕೊಡ್ತೀನಲ್ಲ, ಇಂಟ್ರೊಡಕ್ಷನಲ್ಲಿ ಏನಾದರೂ ಚೇಂಜಸ್ ಮಾಡೋದಿದ್ರೆ, ವೀಡಿಯೋ ಎಂಡ್ ಮಾಡಬೇಕಿದ್ರೆ, ಲೈಕ್ ಮಿಡಲಲ್ಲಿ ಮಾತಾಡಬೇಕಿದ್ರೆ, ಏನಾದರೂ ಫಾಲ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಯಾಕಂದರೆ ನನಗೆ ಗೊತ್ತಾಗಲ್ಲ, ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ರೆ, ಲೈಕ್ ಏನಾದರೂ ನಾನು ಮಾತಾಡೋದು ಏನಾದರೂ ಫಾಲ್ಟ್ ಇದ್ದರೆ ನನಗೆ ಗೊತ್ತಾಗಬೇಕಲ್ಲ, ನಾನು ಕರೆಕ್ಷನ್ ಮಾಡ್ಕೋಬೇಕು ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ. ಸೊ ದಟ್ಸ್ ವೈ. ಸೊ ನೋಡೋಣ ಈಗ ಎಲ್ಲಿ ಹೋಗೋದು ಏನು ಅಂತ ನೋಡಿದ್ರೆ ಆಯಿತು, ಬನ್ನಿ. Fire went out, lights went down. When you feel lost in your shadow, don't feel alone, don't scream so loud. We are living in this cruel world, broken but strong, gotta move on. ಗೈಸ್, ಫೈನಲಿ ಪ್ಲೇಸ್ ಹತ್ರ ಬಂದಿದ್ದೀವಿ. ಯಾವ ಪ್ಲೇಸ್ ಅಂತ ಅಂದರೆ ರ್ಯಾಂಡಮ್ ಆಗಿ ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ವಿ. ಸೊ ಗೆಸ್ ಮಾಡಿ ಯಾವ್ದಿರ್ಬೋದು ಅಂತ. ಬ್ಯಾಕ್ಗ್ರೌಂಡ್ ನೋಡಿ. ಸೊ ಸ್ವಲ್ಪ ಡಿಫಿಕಲ್ಟ್ ಅಲ್ವಾ, ಕ್ಯಾಮ್ರಾ ಆ ಕಡೆ ರೊಟೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಸೊ ಎಸ್ ಗೈಸ್, ಇದೆ ಬೆಲೆಕೆರೆ ಪೋರ್ಟು. ಸೊ ಅಂಕೋಲಾಯಿಂದ ಅರೌಂಡ್ 7.8 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಸೊ ಈ ಪ್ಲೇಸಿಗೆ ಬಂದಿದ್ದೀವಿ ಈಗ, ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನೋಡೋಣ, ಬೋಟ್ ಒಳಗಡೆ ಏನಾದರೂ ಬಿಟ್ಟರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಬರೋಣ. ಆ್ಯಂಡ್ ಇಲ್ಲಿ ಸ್ವಲ್ಪ ಫಿಶ್ ಎಲ್ಲ ಜಾಸ್ತಿ ಇರುತ್ತೆ. ಬನ್ನಿ, ಸಿನಿಮ್ಯಾಟಿಕ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಬನ್ನಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡೋಣ. ಆಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಿಕ್ಕಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಗೈಸ್, ನೋಡೋಣ. You're not a bakery of life, equip my soul, find the real gold, I'll fulfill what I started. ಗೈಸ್ ಇಲ್ಲಿ ನೋಡಿ ಎಷ್ಟು ಮಸ್ತ್ ಬೋಟ್ಸ್ ಇದಾವೆ ನನ್ನ ಹಿಂದ್ಗಡೆ ಎಲ್ಲ. ಸೊ ಫೇಸ್ ಸ್ವಲ್ಪ ಡಾರ್ಕ್ ಅನಿಸ್ಬೋದು. ಸೊ ನೋಡಿ ಎಷ್ಟು ಮಸ್ತ್ ಇದೆ ಪ್ಲೇಸ್. ಇಲ್ಲೆಲ್ಲ ನೋಡಿ ಸೇಫ್ಟಿ ಬೋಟ್ಸ್ ಅಂತಾರಲ್ಲ, ಲೈಕ್ ಎಮರ್ಜೆನ್ಸಿಗೆಲ್ಲ. ಸೊ ಇಲ್ಲಿ ಅದು ಬೋಟಿಗೆ ಲೈಕ್ ಏನಂತಾರೆ ಅದನ್ನು, ಬಲೆ, ಮೀನಿಗೆ ಬಲೆ ಹಾಕ್ತಾರಲ್ಲ. ಸೊ ಬಲೆ ನಾನು ಯಾವುದು ಬೆಳಂಬರ್ ಬೀಚಿಗೆ ಹೋದಾಗ ತೋರಿಸಿದ್ನಲ್ಲ, ಸೊ ಅದೇ ಥರ ಇದೆ. ಅಲ್ಲಿ ಮೀನೆಲ್ಲ ಕಿಡ್ಲಿಕ್ಕೆ ಬುಟ್ಟಿಗಳು. ಇಲ್ಲಿ ಬೋಟು ಎಷ್ಟು ದೊಡ್ಡ ಇದೆ ನೋಡಿ. ಅಲ್ಲಿ ಮೇಲ್ಗಡೆ ಲೈಕ್ ಫ್ಲ್ಯಾಗ್ ಥರ ಕಾಣುತ್ತೆ. ಓಕೆ, ಆರೆಂಜ್ ವೈಟ್ ಗ್ರೀನ್, ದಟ್ಸ್ ನಾಟ್ ಇಂಡಿಯಾ ಫ್ಲ್ಯಾಗ್. ಅದು ಅವ್ರದ್ದು ಬೋಟ್ ಅವರಿಗೆ ಲೈಕ್ ಸೈನ್ ಥರ ಇರುತ್ತೆ ಆ ಫ್ಲ್ಯಾಗ್ ಎಲ್ಲ. ಸೊ ಓಕೆ, ಬನ್ನಿ ನೋಡೋಣ. ಬೋಟ್ ಸ್ವಲ್ಪ ನೋಡಿಕೊಂಡು ಒಳಗಡೆ ಆದರೆ ವಿಡಿಯೋ ಮಾಡಿಕೊಂಡು ಮೀನೆಲ್ಲ ನೋಡಿಕೊಂಡು ಹೋಗೋಣ ಆಮೇಲೆ. ಗೈಸ್ ಇಲ್ಲಿ ನೋಡಿ, ಮೀನು ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ, ನನಗಂತೂ ಕಾಣಿಸ್ತಿದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಗೊತ್ತಿಲ್ಲ. ಬಿಸಿಲು ಬೇರೆ ಇದೆ ಫುಲ್ಲು. ಗೈಸ್ ಇಲ್ಲೊಬ್ರು ಅಜ್ಜಿ ಮೀನು ಕಟ್ ಮಾಡಿ ಎಲ್ಲ ಸೇಲ್ ಮಾಡ್ಲಿಕ್ಕೆ ಹಾಕ್ತಿದ್ದಾರೆ ಇಲ್ಲಿ ನೋಡಿ. ಸೊ ಯಾವ ಥರ ಕಟ್ ಮಾಡ್ತಿದ್ದಾರೆ ನೋಡಿ, ಫ್ರೆಶ್ ಮೀನು. ಸೊ ಇದೇ ಥರ ಆ ಕಡೆ ಎಲ್ಲ ಕೂತ್ಕೊಂಡಿದ್ದಾರೆ ಸ್ವಲ್ಪ ಜನ. ಸೊ ಅಷ್ಟೊಂದು ಕ್ರೌಡ್ ಇಲ್ಲ, ಮಧ್ಯಾಹ್ನ ಆಗಿದೆಯಲ್ಲ, ಮಾರ್ನಿಂಗ್ ಅಷ್ಟೊತ್ತಲ್ಲಿ ಸುಮಾರು ಕ್ರೌಡ್ ಇರುತ್ತೆ. ಸೊ ಆ್ಯಂಡ್ ಬೆಲಿಕೇರಿ ಬೀಚ್ ಅಂತ ಒಂದಿದೆ. ಆ ಬೀಚ್ ಹತ್ರ ಲೈಕ್ ಸುಮಾರಷ್ಟು ಫಿಲ್ಮ್ಸ್ ಎಲ್ಲ ಆಗಿದೆ ಅಂತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಮುತ್ತಿನ ಕತೆ, ಲೈಕ್ ಆ ಥರ ಫಿಲ್ಮ್ಸ್ ಸುಮಾರಷ್ಟು ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಆ ಬೀಚ್ ಹತ್ರ ಮತ್ತೊಂದ್ಸಲ ಹೋಗಿ, ಬೇರೆ ದಿನ ಹೋಗಿ ವಿಡಿಯೋ ಮಾಡ್ಕೊಂಬರೋಣ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಬೇಕಿತ್ತು ಅಂತ ಹೇಳಿದ್ರೆ.
ಗೈಸ್ ಈಗ ಬೋಟಿನ ವ್ಯೂ ತೋರಿಸ್ತೀನಿ. ಒಳಗಡೆ ಹೋಗೋದು ಬೇಡ ಅನ್ಸುತ್ತೆ, ಸುಮ್ಮನೆ ಒಳಗಡೆ ಹೋದ್ರು ಒಂದೇ, ಹೊರಗಡೆ ಹೋದ್ರು ಒಂದೇ ವ್ಯೂ ಇದೆ. ಸೊ ಇಲ್ಲಿ ನೋಡಿ. ಸೊ ಈ ಕಡೆಯಿಂದ ಸ್ಟಾರ್ಟ್ ಮಾಡೋದಿದ್ರೆ ಇಲ್ಲಿ ಬಲೆ ಹಾಕೋದೆಲ್ಲ ಇದೆ. ದೆನ್ ಅವ್ರದ್ದು ಸ್ವಲ್ಪ ಸ್ಟವ್ ಆ್ಯಂಡ್ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದಾವೆ. ಹ್ಯಾಂಡಲ್ ಸಿಲಿಂಡರ್ ಒಂದಿದೆ. ಇಲ್ಲಿ ವಾಟರ್ ಟ್ಯಾಂಕ್. ದೆನ್ ಒಳಗಡೆ ಕ್ಯಾಬಿನ್ ಇದೆ. ಇಷ್ಟು ದೊಡ್ಡ ಬೋಟಿಗೆ ಅಷ್ಟೇ ಎಷ್ಟು ಸಣ್ಣ ಕ್ಯಾಬಿನ್ ಇದೆ. ಹೆಂಗೆ ಕಂಟ್ರೋಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಕ್ಯಾಬಿನ್ ಒಳಗಡೆ ಲೈಕ್ ನಾರ್ಮಲ್ ಸ್ಟೇರಿಂಗ್. ನೋಡ್ಲಿಕ್ಕೆ ಹೋದ್ರೆ ದೇವ್ರದ್ದು ಒಂದು ಫೋಟೋ ಒಂದು ಇಟ್ಟಿದ್ದಾರೆ. ಒಂದು ಚೇರು. ನಾರ್ಮಲ್ ಕ್ಯಾಬಿನ್ ಯಾವ ಥರ ಇರುತ್ತೆ ಆ ಥರ ಇದೆ ಅಷ್ಟೇ. ಸೊ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್, ಲೈಕ್ ಅಲ್ಲಿ ನಿಂತ್ಕೊಂಡು ನೋಡ್ಬೋದು. ಇಲ್ಲಿ ಏನು ಬೂಸ್ಟರ್ ಥರ ಇದೆ, ನೈಟ್ರೋ ಬೂಸ್ಟರ್ ಥರ, ಬಟ್ ಅದು ವರ್ಕ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಹಿಂಗೆ ಬಂದರೆ ಇಲ್ಲಿ ಸ್ವಲ್ಪ ಏನೋ ಕಂಟೈನರ್ ಥರ ಸ್ಟೋರ್ ಮಾಡೋ ಥರ. ಆ್ಯಂಡ್ ಇಲ್ಲಿ ಅದು ಬೋಟನ್ನು ಸ್ಟಾಪ್ ಮಾಡ್ತಾರಲ್ಲ ಹಗ್ಗ, ಸೊ ಅದು ಕಟ್ತಾರಲ್ಲ, ಸೊ ಲೈಕ್ ದ್ಯಾಟ್ ಆ ಥರ. ಇಲ್ಲಿ ಅವ್ರ ಫ್ಲ್ಯಾಗ್ ಮೇಲ್ಗಡೆ ಎಲ್ಲ. ಈ ಥರ ಲೈಟ್ಸ್ ಎಲ್ಲ ಇದೆ. ಲೈಟ್ಸ್ ಯಾಕಂತ ಹೇಳಿದ್ರೆ ನೈಟ್ ಎಲ್ಲಾದ್ರೂ ಹೋದಾಗ ಅವರಿಗೆ ನೈಟ್ ಲೈಕ್ ಲೈಟ್ ಬೇಕಾಗುತ್ತಲ್ಲ, ಸೊ ಅದಕ್ಕೆ. ಸೊ ಎಲ್ಲ ಬೋಟು ಸಿಮಿಲರ್ ಇದೆ ಅಷ್ಟೇ. ಒಂದೊಂದು ಬೋಟು ದೊಡ್ಡದಿದೆ, ಒಂದೊಂದು ಬೋಟ್ ಫುಲ್ ಸಣ್ಣದಿದೆ. ಅಲ್ಲಿ ಬ್ಯಾಕ್ ಸೈಡ್ ನಿಂತಿರೋದು ಬೋಟ್ಸ್ ಎಲ್ಲ ಫುಲ್ ದೊಡ್ಡ ದೊಡ್ಡ ಬೋಟ್ ಇದಾವೆ. ಈ ಬೋಟು ಒಂದು ಆವ್ರೇಜ್ ಅಷ್ಟೇ. ಸೊ ಸುಮ್ಮನೆ ಮತ್ತೆ ಒಳಗೆ ಹೋಗಿ ಅವ್ರು ಮಲಗಿರ್ತಾರಲ್ಲ, ಸುಮ್ಮನೆ ಬೇಡ ಅನಿಸ್ತು. ಸೊ ಮತ್ತೇನು ಇಲ್ಲಿ ನೋಡೋ ಥರ ಏನಿಲ್ಲ. ಮಾರ್ನಿಂಗ್ ಬೇಗ ಬಂದಿದ್ದಿದ್ರೆ ಫ್ರೆಶ್ ಮೀನೆಲ್ಲ ಸಿಕ್ತಿತ್ತು. ಈಗ ಸಂಜೆನೂ ಬರುತ್ತೆ, ಸಂಜೆ ಎಷ್ಟು ಗಂಟೆ ಬರುತ್ತೆ ಅಂತ ಏನೂ ಗೊತ್ತಿಲ್ಲ ನನಗೆ. ಸೊ ಮತ್ತೊಂದ್ಸಲ ಲೈಕ್ ಹೋಗೋ ಪ್ಲ್ಯಾನ್ ಇದೆ. ಐ ಮೀನ್ ಬೋಟ್ ಮೇಲೆ ಹೋಗೋ ಪ್ಲ್ಯಾನ್ ಇದೆ. ಫ್ರೆಂಡ್ಸಿಗೆಲ್ಲ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಒಂದ್ಸಲ ಅವರು ಹೋಗ್ಬೇಕಿದ್ರೆ ಕೇಳಿಕೊಂಡು ಹೋದ್ರೆ ಆಯ್ತು. ಈ ವಿಡಿಯೋಗೆ ಏನಾದರೂ ಜಾಸ್ತಿ ಲೈಕ್ಸ್ ಕಮೆಂಟ್ ಏನಾದರೂ ಬಂದರೆ ಒಂದು ವಿಡಿಯೋ ಮೇಲೆ ಲೈಕ್ ಬೋಟ್ ಮೇಲೆ ಹೋಗ್ತಾ ಇರೋದು ಒಂದು ವಿಡಿಯೋ ಮಾಡ್ತೀನಿ. ಅವರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಮೀನು ಹಿಡಿಯೋರ್ದು, ಸೊ ಎಷ್ಟೊತ್ತಿಗೆ ಬರ್ತಾರೆ, ಟೈಮಿಂಗ್ ಏನೋ ಅವ್ರದ್ದು, ಅದನ್ನು ತೋರಿಸ್ಬೋದು. ಸೊ ಇಲ್ಲಿ ನೋಡಿ ಎಲ್ಲ ಲೈಕ್ ಸ್ಟೋರ್ ರೂಮ್ ಥರ, ಎಷ್ಟು ಹಳೆ ಸ್ಟೋರ್ ರೂಮು, ಮೇಲ್ಗಡೆ ಎಲ್ಲ ಓಪನ್ ಆಗಿ ಬಿದ್ದಿದೆ. ಸೊ ನೋಡಿ ಯಾವ ಥರ ಇದೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಾವೇನು ಪ್ಲ್ಯಾನ್ ಮಾಡಿಲ್ಲ, ರ್ಯಾಂಡಮ್ ಆಗಿ ಬಂದಿದ್ದಷ್ಟೇ. ಸೊ ಬೆಲಿಕೆ ಪೋರ್ಟ್ ಅಂತ ಹಾಕಿದ್ವಿ, ಬಂತು. ನಾವು ಈವ್ನಿಂಗ್ ಟೈಮ್ ಆದರೂ ಬಂದರೆ ಓಕೆ ಆಗಿತ್ತು, ಮಾರ್ನಿಂಗ್ ಟೈಮ್ ಆದರೂ ಬರಬೇಕಿತ್ತು. ಆಫ್ಟರ್ನೂನ್ ಟೈಮಿಗೆ ಬಂದಿದ್ದೀವಿ, ಜನ ಯಾರೂ ಇಲ್ಲ. ಆ್ಯಂಡ್ ಫ್ರೆಶ್ ಫಿಶಸ್ ಕೂಡ ಬರ್ತಿತ್ತು. ಮಾರ್ನಿಂಗ್ ಏನಾದರೂ ಬೇಗ ಬಂದಿದ್ದಿದ್ರೆ ಬೋಟ್ ಎಲ್ಲ ಬರ್ತಿತ್ತು, ನೋಡ್ಬೋದಿತ್ತು. ಇರಲಿ, ಮತ್ತೊಂದ್ಸಲ ಬಂದ್ರಾಯ್ತು. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಫುಲ್ ಬೋಟು, ಫುಲ್ ಬಾಕ್ಸಸ್ ಕಾಣುತ್ತೆ. ಆ್ಯಂಡ್ ಮೀನಿನ ಸ್ಮೆಲ್, ಕೆಟ್ಟ ಸ್ಮೆಲ್ ಬರ್ತಿದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಮಾರ್ನಿಂಗ್ ಬಂದರೆ ಮತ್ತು ಕೆಟ್ಟ ಸ್ಮೆಲ್ಲೇ ಇರುತ್ತೆ. ಸೊ ಈಗಾದರೂ ಸ್ವಲ್ಪ ಓಕೆ, ಬಿಸಿಲಿಗೆ ವೇಪರ್ ಆಗ್ತಿದೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಮೇಝಿಂಗ್ ವಿಡಿಯೋಗೋಸ್ಕರ ಮಿಸ್ಟೀರಿಯಸ್, ಹಾಂಟೆಡ್ ಈ ಥರ ಬೇರೆ ಬೇರೆ ಪ್ಲೇಸಿಗೆ ವಿಸಿಟ್ ಮಾಡಿ ಬ್ಲಾಗನ್ನು ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಓಕೆ ಗೈಸ್, ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.